ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊ ಈಗೇನು ಹೇಳ್ತೀಯ ವಿಶ್ವ? ಎಲ್ಲದಕ್ಕೂ ರಾಮ 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 ಅಂತಿದ್ದೆ. ಕೊಟ್ಟಲ್ಲ ಕೈನ. ಹಾಗಿದ್ರೆ ನಾನೇ ನಿನ್ ಚೋಕರ. ಸ್ವಲ್ಪ ಸ್ಥಾನ ಮಾನ ಅನ್ನೋದು ಬೇಡವಾ ನನಗೆ? ಈ ನಮ್ಮ ಅಪ್ಪಾಜಿಗೆ ತನ್ನ ಮಕ್ಕಳಲ್ಲಿ ಒಂದು ಚೂರು ಪಾರು ಎಬಿಲಿಟಿ ಇದೆ ಅಂತ ಅನ್ಸೋದೇ ಇಲ್ವಾ? ಈ ಮನೆ ಗಂಡು ಮಗ ನಾನು. ಮನೆ ಮಗ ಅನ್ನೋ ಪ್ರಿಯಾರಿಟಿ ಯಾವತ್ತೂ ಸಿಕ್ಕಿಲ್ಲ. ಯಾಕೆ ಭಾರ್ಗವ್? ಯಾಕೀಗೆ? ಓ, ನಿನಗೂ ಹೀಗೆಲ್ಲ ಅನ್ಸುತ್ತಾ? ಪರವಾಗಿಲ್ಲ. ಈ ಪ್ರಾಪರ್ಟಿ ಎಲ್ಲ ಆ ರಾಮನ್ ಸಂಸಾರಕ್ಕೆ ಹೋದ್ಮೇಲೆ ಅನ್ಸಿದ್ದಿದ್ರೆ ಚೆನ್ನಾಗಿರೋದಾ ಅಂತ. ದಿಸ್ ಈಸ್ ನಾಟ್ ಅಬೌಟ್ ಮನಿ ಆರ್ ಪ್ರಾಪರ್ಟಿ ಭಾರ್ಗವ್. ಈ ಮನೆ ಮಗ ಅನ್ನೋ ಸ್ಥಾನ ಮರ್ಯಾದೆ ಯಾವತ್ತು ಸಿಕ್ಕಿದೆ ನನಗೆ? ಶ್ರೀರಾಮನ್ನ ಮೆರೆಸ್ತಿದ್ದಾಗ ನಮ್ಮ ಅಣ್ಣನ ಮಗ ಮೆರಿಲಿ ಅಂತ ನಾನು ಮರ್ಯಾದೆ ಪ್ರೀತಿ ಕೊಟ್ಟೆ. ಆದ್ರೆ ಮೊನ್ನೆ ಬಂದಿರೋ ಆ ಸೊಸೆಗೆ ಸಿಗೋ ಮರ್ಯಾದೆ ಕೂಡ ನನಗೆ ಸಿಗ್ತಾ ಇಲ್ಲ ಇವತ್ತು. ಒಂಥರ ಸೋತೋಗಿರೋ ಫೀಲು ಬಾರ್ಕು. ತುಂಬಾ ಬೇಜಾರಾಗುತ್ತೆ. ತಾತ ಮೊಮ್ಮಗ ಸೇರ್ಕೊಂಡು ಸರಿಯಾದ ಮರ್ಯಾದೆ ಕೊಟ್ರು ನನಗೆ. ವಿಶ್ವ, ನಿನ್ನನ್ನ ನೀನು ಈಗ ಬ್ಲೇಮ್ ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ. ಸೀತನಿಗೆ ಸಿಕ್ಕಿರೋ ಸ್ಥಾನದ ಬಗ್ಗೆ ನೀನು ಯೋಚನೆ ಮಾಡ್ತಿದ್ಯಾ. ಆದರೆ ನಾನು ಈ ಸಾವಿರಾರು ಕೋಟಿ ಬೆಲೆ ಬಾಳೋ ಆಸ್ತಿ ಅಪ್ಪ ಇಲ್ದೇ ಇರೋ ಮಗು ಹೆಸರಿಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಶ್ರೀರಾಮ ದೇಸಾಯಿ ಹಾಗೆ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಎಲ್ಲಾನು ಆ ಸಿಹಿ ತಲೆ ಮೇಲೆ ಸುರಿದ್ರೆ ನಾಳೆ ನಿನ್ನ ಮಗನ ಗತಿ ಏನು ವಿಶ್ವ? ಅವನು ನಿನ್ನ ಥರನೇ ನಿಂತ್ಕೋತಾನೆ. ಇದೇ ಥರ ಯೋಚನೆ ಮಾಡು. ಇನ್ನು ನಿಮ್ಮ ಅತ್ತಿಗೆ ವಿಚಾರಕ್ಕೆ ಬರೋಣ. ಅದೇ ನೀನು ಯಾವಾಗಲೂ ದೇವತೆ ದೇವತೆ ಅಂತ ಮೆರೆಸ್ತಾ ಇದೆಯಲ್ಲ, ಅವಳು ಏನು ಮಾಡಿ ಹೋಗಿದ್ದಾಳೆ ಗೊತ್ತಾ ವಿಶ್ವ? ಈ ಆಸ್ತಿ ಎಲ್ಲ ಶ್ರೀರಾಮ ದೇಸಾಯಿದಂತೆ. ಆದರೆ ಅವನು ಯಾವುದೇ ಕಾರಣಕ್ಕೂ ಯಾರಿಗೂ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ವಂತೆ. ಹೆಂಗಿದೆ ನಿನ್ ದೇವತೆ ಕೊಟ್ಟು ಹೋಗಿರೋ ಆಶೀರ್ವಾದ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.